ಬಿಹಾರದ ಚುನಾವಣೆಯ ಫಲಿತಾಂಶ ಹೊರಬೀಳ್ತಾ ಇದೆ. ಮತ್ತೊಂದು ಕಡೆ ಹೀನಾಯವಾಗಿ ಕಾಂಗ್ರೆಸ್ ಪಕ್ಷ ಸೋತಿದ್ರು ಕೂಡ ಮತ್ತದೇ ವರ್ಷೆ ಚುನಾವಣಾ ಆಯೋಗಕ್ಕೆ ಶುಭಾಶಯಗಳನ್ನ ತಿಳಿಸಿ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಕಂಗ್ರಾಟ್ಸ್ ಅಂತ ವಿಶ್ ಮಾಡಿ ಟಾಂಗ್ ಕೊಟ್ಟಿದೆ ಕಾಂಗ್ರೆಸ್. ಹೀನಾಯವಾಗಿ ಸೋತ್ರು ಕೂಡ ಕಾಂಗ್ರೆಸ್ನು ಮತ್ತದೇ ವರ್ಷೆ ಚುನಾವಣಾ ಆಯೋಗಕ್ಕೆ ಶುಭಾಶಯ ತಿಳಿಸಿ ಕಾಂಗ್ರೆಸ್ ವ್ಯಂಗ್ಯವಾಡ್ತಾ ಇದೆ. ಜೊಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಆ ತರ ಇದು. ಕಂಗ್ರಾಟ್ಸ್ ಅಂತ ವಿಶ್ ಮಾಡಿ ಟಾಂಗ್ ಕೊಟ್ಟಿದೆ ಕಾಂಗ್ರೆಸ್. ಬಿಹಾರದಲ್ಲಿ 65 ಲಕ್ಷ ವೋಟ್ ಚೋರಿ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಹೀನಾಯವಾಗಿ ಸೋಲುಂಡ ಬಳಿಕವೂ ಮತ್ತದೇ ವೋಟ್ ಚೋರಿಯ ಆರೋಪ. ನಾನು ಬೆಳಿಗ್ಗೆ ಫಸ್ಟ್ ಬುಲೆಟಿನ್ ನಲ್ಲೇ ಈ ವಿಚಾರ ಹೇಳ್ತಾ ಇದ್ದೆ. ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಸಮೀಕ್ಷೆಯಲ್ಲಿ ತೋರಿಸಿದಂಥ ರೀತಿಯಲ್ಲಿ ಅಥವಾ ಸಮೀಕ್ಷೆಯಲ್ಲಿ ಬಂದಂತಹ ಅಂಕಿಅಂಶಗಳ ಪ್ರಕಾರದಲ್ಲಿ ಅಷ್ಟು ಸ್ಥಾನಗಳಲ್ಲಿ ಗೆಲ್ಲಿಲ್ಲ ಅಂತ ಅಂದ್ರೆ ಮತ್ತದೇ ವೋಟ್ ಚೋರಿ ವಿಚಾರವನ್ನ ಮುನ್ನೆಲೆಗೆ ತಂದ್ರು ಕೂಡ ಆಶ್ಚರ್ಯ ಇಲ್ಲ ಅಂತ. ಈಗ ಕಾಂಗ್ರೆಸ್ಸು ಜಟ್ಟಿ ಕೆಳಗೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅದೇ ಮಾತಿನ ಪ್ರಕಾರವಾಗಿ 65 ಲಕ್ಷ ವೋಟ್ ಚೋರಿ ಅಂತ ಹೇಳಿ ಈಗ ಆರೋಪ ಮಾಡ್ತಾ ಇದೆ. ಹೀನಾಯವಾಗಿ ಸೋತಿದ್ರು ಕೂಡ ಮತ್ತೆ ಈಗ ವೋಟ್ ಚೋರಿಯ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಸಾಲದಕ್ಕೆ ಚುನಾವಣಾ ಆಯೋಗಕ್ಕೆ ಶುಭಾಶಯವನ್ನ ತಿಳಿಸಿ ವ್ಯಂಗ್ಯ ಆಡ್ತಾ ಇದೆ ಕಾಂಗ್ರೆಸ್. ಸಹಜವಾಗಿ ಈ ಬಾರಿ ಬಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಲೆಕ್ಕಾಚಾರಗಳಿತ್ತು. ಅದರಲ್ಲೂ ಕೂಡ ಈ ಬಾರಿಯ ಬಿಹಾರದ ಎಲೆಕ್ಷನ್ ಬಹಳ ಮಹತ್ವ ಪಡ್ಕೊಂಡಿತ್ತು. ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ, ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅನ್ನುವಂಥದ್ದು ಸಹಜವಾಗಿ ಕುತೂಹಲ ಕೇಳಿಸಿತ್ತು. ಬಟ್ ಆದರೆ ಒಂದು ಕಡೆ NDA ಮುನ್ನುಗ್ತಾ ಇದೆ, ಡಬಲ್ ಸೆಂಚುರಿ ಮಾಡಿ. ಇತ್ತ ಕಾಂಗ್ರೆಸ್ಸು ಅತಿ ಹೀನಾಯವಾಗಿ ಸೋತಿರೋದು. ಕೇವಲ ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಲೀಡಿಂಗಲ್ಲಿದೆ ಅಂತಂದರೆ ಕಾಂಗ್ರೆಸ್ನ ಈ ಪರಿಸ್ಥಿತಿಯಲ್ಲೂ ಕೂಡ ಚುನಾವಣಾ ಆಯೋಗದ ವಿರುದ್ಧ ಬೊಟ್ಟು ಮಾಡೋದನ್ನು ಕಾಂಗ್ರೆಸ್ ನಿಲ್ಲಿಸ್ತಾ ಇಲ್ಲ. ಕಂಗ್ರಾಟ್ಸ್ ಅಂತ ವಿಶ್ ಮಾಡಿ ಚುನಾವಣಾ ಆಯೋಗಕ್ಕೆ ಒಂದು ರೀತಿ ಕಾಲೆಳೆಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ BJPಯ ನಾಯಕರು ಈಗ ಆಲ್ರೆಡಿ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ವೋಟ್ ಚೋರಿ ಆರೋಪವನ್ನ ಕಾಂಗ್ರೆಸ್ ಮುಂದುವರಿಸ್ತಾ ಇದೆ. ಹಾಗಾದ್ರೆ ಇನ್ನು ಬಿಹಾರದಲ್ಲಿ ಗೆದ್ದ NDA ಕೂಟದಲ್ಲಿ CM ಯಾರು? NDA ಮಿತ್ರರಲ್ಲಿ ಶುರುವಾಯಿತು ಈಗ CM ಕುರ್ಚಿಯ ಫೈಟ್. ಸದ್ಯದಲ್ಲೇ CM ನಿರ್ಧಾರ ಅಂತ BJPಗೆ JDU ತಿರುಗೇಟನ್ನ ಕೊಟ್ಟಿದೆ. ನೋಡಿ, ಬಿಹಾರ ಗೆದ್ದ NDA ಕೂಟದಲ್ಲಿ CM ಯಾರಾಗ್ತಾರೆ, ಯಾರು ಅನ್ನುವಂಥ ಪ್ರಶ್ನೆ. NDA ಮಿತ್ರರಲ್ಲಿ ಈಗ CM ಕುರ್ಚಿ ಫೈಟ್ ಶುರುವಾಗಿದೆ. ಸದ್ಯದಲ್ಲೇ CM ನಿರ್ಧಾರ ಅಂತ BJPಗೆ JDU ತಿರುಗೇಟನ್ನ ಕೊಟ್ಟಿದೆ. ಬಿಹಾರದಲ್ಲಿ NDA ಗೆದ್ದಿದ್ದು ನಿತೀಶ್ ಹೆಸರಿನ ಮೇಲೆ. ನಿತೀಶ್ ಕುಮಾರ್ ಅವರು ಇರೋದ್ರಿಂದಲೇ NDA ಕೂಟಕ್ಕೆ ಬಹುಮತ ಬಂದಿರೋದು. ಈಗಾಗಲೇ ನಿತೀಶ್ಗೆ CM ಸ್ಥಾನ ಅಂತ BJP ಹಿರಿಯರು ಭರವಸೆ ಕೊಟ್ಟಿದ್ದಾರೆ. ಅದೇ ಮಾತಿನ ಮೇಲೆ ನಿತೀಶ್ಗೆ CM ಸ್ಥಾನ ಬಿಟ್ಕೊಡ್ಬೇಕು. ಮಿತ್ರ ಪಕ್ಷ BJP ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ JDU ನಾಯಕರು. ಸಹಜವಾಗಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಗೆಲ್ಲೋವರೆಗೂ ಒಂದು ಲೆಕ್ಕ, ಗೆದ್ದಾದ್ಮೇಲೆ ಒಂದು ಲೆಕ್ಕ. ಆಮೇಲೆ ಹಿಂದೆ ಕೂಡ ಈಗ ಆರಂಭದಲ್ಲಿ ಅಲಯನ್ಸ್ ಆದಂಥ ಸಂದರ್ಭದಲ್ಲಿ ಇಂಥವರೇ CM ಕ್ಯಾಂಡಿಡೇಟು, ಒಂದು ವೇಳೆ ನಮ್ಮ ಪಕ್ಷ ಏನಾದರೂ ಗೆದ್ದರೆ ಬಹುಮತ ಬಂದರೆ ನಾವು ಇಂಥ ಅಭ್ಯರ್ಥಿಯನ್ನೇ CM ಮಾಡ್ತೀವಿ ಅಂತೇಳಿ ಮುಂಚಿತವಾಗಿ ಹೇಳಿರ್ತಾರೆ. ಆ ಪ್ರಕಾರವಾಗಿ BJPಯ ಹಿರಿಯ ನಾಯಕರು ಆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದು ಮಾತನ್ನು ಈಗ ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದಷ್ಟು ಫೈಟ್ ನಡೀತಾ ಇದೆ. ಮಿತ್ರ ಪಕ್ಷ ಬಿಜೆಪಿ ನಾಯಕರಿಗೆ ಜೆಡಿಯುನ ನಾಯಕರು ಯಾರಿದ್ದಾರೆ ಅವರು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಈಗ ಸಿಎಂ ನಿರ್ಧಾರ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಜೆಡಿಯು ತಿರುಗೇಟನ್ನು ಕೊಟ್ಟಿದೆ. ಸಹಜವಾಗಿ ಗೆಲ್ಲೋವರೆಗೂ, ಆಮೇಲೆ ಹಿಂದೆ ಎಲ್ಲ ಚುನಾವಣೆಯ ಸಂದರ್ಭದಲ್ಲಿ ಎಲೆಕ್ಷನ್ ಆದಾಗ ಒಂಥರ ಇರುತ್ತೆ, ರಿಸಲ್ಟ್ ಬಂದಾದಮೇಲೆ ಯಾವ ರೀತಿಯಾದಂಥ ಬದಲಾವಣೆಗಳಾಗುತ್ತೆ, ಚುನಾವಣೆ ಮುಗಿದ ಮೇಲೆ ರಾಜಕೀಯದಲ್ಲಿ ಯಾವ ಥರದ ಚೇಂಜಸ್ ಆಗುತ್ತೆ, ಬೆಳವಣಿಗೆಗಳಾಗುತ್ತೆ ಅಂತೇಳಿ ಅನೇಕ ಚುನಾವಣೆ ಸಂದರ್ಭದಲ್ಲಿ ನಾವು ಗಮನಿಸಿದ್ದೀವಿ. ಬಟ್ ಈಗ ಬಿಹಾರ ಗೆದ್ದಿರೋದು ನಿತೀಶ್ ಕುಮಾರ್ ಅವರಿಂದನೇ. ಅವರು ಇದ್ದಿದ್ದಕ್ಕಾಗೇ NDAಗೆ ಈ ಪ್ರಮಾಣದಲ್ಲಿ ಬಹುಮತ ಬರೋದಕ್ಕೆ ಸಾಧ್ಯ ಆಗಿರೋದು, ಇಷ್ಟು ಸ್ಥಾನಗಳಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಕಡೆ CM ಕುರ್ಚಿ ಫೈಟು, ಅದರ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ಹಿರಿಯ ನಾಯಕರು ಏನು ಮಾತು ಕೊಟ್ಟಿದ್ದಾರೆ, ಆ ಮಾತಿನಂತೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು. ಕಾರಣ ನಿತೀಶ್ ಕುಮಾರ್ ಅವರಿಂದನೇ ಇವತ್ತು ಬಿಹಾರದಲ್ಲಿ ಚುನಾವಣೆಯಲ್ಲಿ ಗೆದ್ದಿರೋದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಒಂದು ಕಡೆ ಚರ್ಚೆಗಳು ಶುರುವಾಗಿದೆ.